ಸರಿ, ಲಾಸ್ಟ್ ಇಯರ್ ಕಾಣ್ತಾ ಇದೇ ತರ ಮಜ್ಜಿಗೆ ಅಂತ ಆಲ್ಕೋಹಾಲ್ ಕುಡಿಸಿದ ನೆನಪಿದ್ಯಾ? ಮತ್ತೆ ನೀನ್ ಟೈಟ್ ಆಗಿದೆ. ಈ ಸಲ ಏನ್ ತಲೆ ಕೆಡ್ಸ್ಕೊಬೇಡ. ನೀನ್ ಎಷ್ಟೇ ಟೈಟ್ ಆದ್ರೂ ನಾನು ನಿನ್ನ ಸೇಫ್ ಆಗಿ ಮನೆ ಕರ್ಕೊಂಡು ಹೋಗ್ತೀನಿ. ತಾವು ಲಾಸ್ಟ್ ಇಯರ್ ಅದನ್ನೇ ಮಾಡಿದ್ವಿ. ಹೌದು, ಲಾಸ್ಟ್ ಇಯರ್ ಲೈಸೆನ್ಸ್ ಇರಲಿಲ್ಲ, ಆದ್ರೆ ಈ ಸಲ ಲೈಸೆನ್ಸ್ ಇದೆ. ನಿನ್ನ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತೀನಿ. ಇದಕ್ಕೇನ್ ಕಮ್ಮಿ ಇಲ್ಲ. ಹೋದ್ ಸತಿ ಏನೋ ಬೈ ಮಿಸ್ ಆಗಿ ಎಡವಟ್ಟಾಯ್ತು ಅಂದ್ರೆ ಈ ಸತಿನೂ ಅದೇ ತರ ಆಗುತ್ತಾ ಬಸ್? ಚಾನ್ಸೇ ಇಲ್ಲ. ಇದು ಪಕ್ಕಾ ಮಸಾಲಾ ಮಜ್ಜಿಗೆನೆ, ಭಯ ಪಟ್ಕೊಳ್ದೆ ಕುಡೀರಿ. ಕಾಂತ, ಈ ಸಲ ನಾವು ಏನಾದ್ರೂ ಎಡವಟ್ಟಾಗ್ಬೇಕು ನಿಮ್ಗಿದೆ ಕಣ್ರಿ. ಅವಾಗ ಎಡವಟ್ಟಾದ್ಮೇಲೆ ಎಲ್ರು ಔಟ್ ಆಫ್ ಕಂಟ್ರೋಲ್ ಆಗ್ತಾರೆ. ಯಾರನ್ನು ನೋಡ್ಕೊಳಕ್ಕಾಗಲ್ಲ. ಕಾಂತ ಈಸ್ ಎ ಬ್ರಿಲಿಯಂಟ್ ಗಾಯ್. ಈ ಧ್ರುವ ವೈಜಯಂತಿ ಅಮ್ಮನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದವನು ನಾಪತ್ತೆ ಆಗ್ಬಿಟ್ಟಿದಾನಲ್ಲ. ಶ್ರೀ ಮಂಜುನಾಥ್ ಸ್ಟುಡಿಯೋ. ವಾಹ್, ಕೊನೆಗೂ ನಾನು ಸರಿಯಾದ ಜಾಗಕ್ಕೆ ಬಂದ್ಬಿಟ್ಟೆ. ಈ ಅಡ್ರೆಸ್ ಹುಡ್ಕಕ್ ಹೋಗಿ ನಾನೇ ಕಲ್ದೋಗ್ಬಿಟ್ಟಿದ್ದೆ. ನಿನ್ನೆರಡೂ ಜನ ಅಕ್ಕಂದ್ರು ನಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದಾರೆ. ಮೂರನೇ ಒಳಗೆ ನೀನ್ ಬರ್ಬೋದಾ? ಐ ಮೀನ್ ಮೂರನೇ ಸೊಸೆಯಾಗಿ. ನೀನ್ ಕೇಳ್ತಿರೋ ನಿಜಾನಾ? ನಿಜಾನೇ ದೀದಿ, ನಿನ್ನ ತುಂಬಾ ಇಷ್ಟಪಡ್ತೀನಿ. ನಿನ್ ಮೇಲೆ ನಂಗೆ ಲವ್ ಆಗಿದೆ. ನಿನ್ನೆ ಮದುವೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀನು ನನ್ನ ಮದುವೆ ಆಗ್ತೀಯಾ? Will you marry me? 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 ಪ್ಲೀಸ್ ಹೇಳೋದೈತಿ, ನಿನಗಂದ್ರೆ ಇಷ್ಟನಾ? ವಿಲ್ ಯು ಮ್ಯಾರಿ ಮೀ? ಇಷ್ಟು ಸುಲಭ ಕೇಳ್ಬಿಟ್ರೆ ಏನ್ ಮಜಾ ಇರುತ್ತೆ? ಹುಡ್ಗಿರ್ ಕಾಯಿಸ್ಬೇಕು, ಹುಡುಗರ್ ಕಾಯ್ಬೇಕು, ಅದೇ ಮಜಾ. ಇವ್ ನನ್ ಎಷ್ಟ್ ಆಟಾಡ್ಸಿಲ್ಲ, ಇಷ್ಟು ಸಲೀಸಾಗಿ ಒಪ್ಕೊಳ್ಬಾರ್ದು. ಅಲ್ಲ, ಸರ್ನು ಹೇಳೋದಕ್ಕೆ ಇಷ್ಟೊಂದು ಯೋಚನೆ ಮಾಡ್ಬೇಕಾ?
ಅದಿತಿ ಪ್ಲೀಸ್ ಹೇಳು. ಸರಿ, ನನ್ ಕಂಡೀಷನ್ಗೆಲ್ಲ ಒಪ್ಕೊಳ್ತೀಯ ಅನ್ನೋದಾದ್ರೆ ನಾನು ಆನ್ಸರ್ ಮಾಡ್ತೀನಿ. ಇಲ್ಲಾಂದ್ರೆ ನಿನ್ ಪಾಡ್ ನಿನ್ಗೆ, ನನ್ ಪಾಡ್ ನನ್ಗೆ. ಕಂಡೀಷನ್? ಹೌದು. ಸರಿ, ಏನು ಅಂತ ಹೇಳು. ಕಂಡೀಷನ್ ನಂಬರ್ 1, ನೀನ್ ಇನ್ಮೇಲೆ ನಂಗೆ ಮೆಸೇಜ್ ಮಾಡೋದು, ಕಾಲ್ ಮಾಡೋದೆಲ್ಲ ಮಾಡ್ಬಾರ್ದು. ವಾಟ್? ಆಗಲ್ಲ ಅಂದ್ರೆ ಹೇಳು, ಇಲ್ಲಿಗೆ ಪ್ರಶ್ನೋತ್ತರ ಕಾರ್ಯಕ್ರಮನ ಮುಗಿಸ್ಬೇಡ. ಇಲ್ಲ ಇಲ್ಲ, ಓಕೆ, ಮಾಡಲ್ಲ. ಕಂಡೀಷನ್ ನಂಬರ್ 2, ಸಿನಿಮಾಗ್ ಹೋಗೋಣ, ಲಾಂಗ್ ಡ್ರೈವ್ ಹೋಗೋಣ, ಡಿನ್ನರ್ ಹೋಗೋಣ ಅಂತೆಲ್ಲ ಕರಿಬಾರ್ದು. ಇದು ಓಕೆ, ನಮ್ಮ ಅಣ್ಣನ ನಾಣೆಗೂ ಅವನು ಕರೆಯಲ್ಲ. ಕಂಡೀಷನ್ ನಂಬರ್ 3, ಕಾರಲ್ಲಿ ಹೋಗುವಾಗ ಬೇಕಂತ ಕೈ ಟಚ್ ಮಾಡಬಾರ್ದು, ಮಿರರ್ ಅಲ್ಲಿ ಕದ್ ನೋಡಬಾರ್ದು, ದಾರಿ ಮಿಸ್ ಆಯ್ತು ಅಂತ ಸುತ್ತಾಡ್ಸ್ಕೊಂಡು ಕರ್ಕೊಂಡು ಹೋಗೋದೆಲ್ಲ ಮಾಡಬಾರ್ದು. ಹೊರಗಡೆ ಕರೆಯೋದಿಲ್ಲ ಅಂದ್ಮೇಲೆ ಇದೆಲ್ಲ ಎಲ್ಲಿಂದ ಬಂತು? ಸಿಕ್ಕಾಪಟ್ಟೆ ಒಳ್ಳೆನಾಗಿ ತಾಳಿ ಕಟ್ಟೋವರೆಗೂ ಒಳ್ಳೆ ಹುಡುಗನಾಗಿ ಇದ್ಬಿಡ್ತೀನಿ. ಇದೆಲ್ಲ ಯಾವ್ದು ಮಾಡ್ದೆ ಸಾಧು ತರ ಇರೋದಾದ್ರೆ ನಿನ್ನ ಯಾಕಯ್ಯ ನಾನು ಲವ್ ಮಾಡ್ಬೇಕು? ಆಗಲ್ಲ ಕಣಯ್ಯ, ನನಗೆ ನಿನ್ನ ಲವ್ ಮಾಡೋದಕ್ಕಾಗಲ್ಲ. ಇನ್ಮೇಲೆ ನನ್ನ ಹಿಂದೆ ಬರೋದೆಲ್ಲ ಮಾಡ್ಬೇಡ. ನಿಮ್ಮ ಅಣ್ಣಂದ್ರೆ ಹೇಗೆ ಹೇಳ್ತಾರೋ ಆ ಕೇಳ್ಕೊಂಡ್ ಬಿದ್ದಿರು. ನಿಂಗೆ ಪ್ರೀತಿ, ಪ್ರೇಮ, ಪ್ರಣಯ, ಸಂಸಾರ ಏನು ಆಗ್ಬರೋದಿಲ್ಲ. ನಿಂತ್ಕೋ ಅದಿತಿ, ನಿಂತ್ಕೋ. ಈ ಅದಿತಿ ಬೇಗ ಆನ್ಸರ್ ಮಾಡೋದ್ ಬಿಟ್ಟು ಟೈಮ್ ಹಾಳು ಮಾಡ್ಬಿಟ್ಲು. ಅಣ್ಣ ಎಲ್ಲಾನು ಕೇಳಿಸ್ಕೊಂಡ ಅನ್ಸುತ್ತೆ. ಧ್ರುವ, ವೈಜಯಂತಿ ಅಮ್ಮನ ಕೆಳಗಡೆ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಇಲ್ಲೇನ್ ಮಾಡ್ತಿದ್ಯಾ? ಅಣ್ಣ ಅದು ಬಾವಾ, ಇವ್ರು ನಂಗೆ ಪ್ರಪೋಸ್ ಮಾಡ್ತಿದ್ರು. ವಾಟ್? ಧ್ರುವ ನಿನಗ್ ಪ್ರಪೋಸ್ ಮಾಡಿದ್ನ? ಹೌದು ಬಾವಾ, ನನ್ನ ಆಣೆಗೂ, ಅಮ್ಮು ಅಕ್ಕನ ಆಣೆಗೂ, ನಿಮ್ಮ ಆಣೆಗೂ ಇವ್ರು ನಂಗೆ ಪ್ರಪೋಸ್ ಮಾಡ್ತಿದ್ರು. ಧ್ರುವ, ನಿಜಾನಾ? ಇಲ್ಲ ಅಣ್ಣ, ಇವಳು ಸುಳ್ಳು ಹೇಳ್ತಿದ್ದಾಳೆ. ನಾ ಇವಳಿಗೆ ಪ್ರಪೋಸ್ ಮಾಡಿದಲ್ಲ. ನಾನು ನನ್ನ ಹುಡುಗಿಗೆ ಹೇಗ್ ಪ್ರಪೋಸ್ ಮಾಡ್ಬೇಕು ಅಂತ ಇವಳಿಗೆ ಪ್ರಪೋಸ್ ಮಾಡಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ವಾಟ್ಸ್ ರಾಂಗ್ ವಿತ್ ಯು? ನೀನು ನಿನ್ ಹುಡುಗಿಗೆ ಪ್ರಪೋಸ್ ಮಾಡೋದೇನಾ? ಅದಿತಿ ಮೇಲೆ ಟ್ರೈ ಮಾಡಿದ್ರೆ ಇಸ್ ಇಟ್ ಮಾರಲಿ ಕರೆಕ್ಟ್? ಅದಿತಿ, ಪ್ಲೀಸ್ ಡೋಂಟ್ ಮೈಂಡ್, ಬಿಡು. ಲವರ್ ವಿದ್ಮೇಲೆ ತುಂಬಾನೇ ಫಾರ್ವರ್ಡ್ ಆಗಿ ಹೋಗಿದ್ದೇನೆ. ಇಟ್ಸ್ ಓಕೆ. ಅದಿತಿ, ನಮಗೂ ಪ್ರಪೋಸಲ್ ಹೇಗೆ ಅನಿಸ್ತು? ಹೌದು ಬಾವಾ, ಅದನ್ನ ಕಿವಿಯಾರ ಕೇಳಕ್ ಆಗ್ಲಿಲ್ಲ. ಅದನ್ನೇ ಈ ಬಾಯಲ್ಲಿ ಹೇಗೆ ಹೇಳೋದು ಹೇಳಿ? ಸಂಸಾರಿ ಕ್ಯಾಟಗರಿ ಅಲ್ಲ ಬಾವಾ ಇವ್ರದ್ದು. ಚೆನ್ನಾಗಿ ಉಣ್ಕೊಂಡ್ ತಿನ್ಕೊಂಡ್ ಕೆಲಸ ಮಾಡ್ಕೊಂಡ್ ಆರಾಮಾಗಿರೋ ಬ್ರಹ್ಮಚಾರಿ ಟೈಪ್. ತುಂಬಾ ಆವರೇಜ್ ಆಗಿ ಪ್ರಪೋಸ್ ಮಾಡಿದ್ರು ಬಾವಾ. ಓಕೆ ಓಕೆ ಅಷ್ಟೇ. ಧ್ರುವ, ಲವ್ ಮಾಡದೆ ನಿಜ ಅಂದ್ಮೇಲೆ ಪ್ರಪೋಸ್ ಮಾಡೋದಕ್ಕೆ ಯಾಕೆ ಇಷ್ಟೊಂದು ಹೆದರ್ಕೊಳ್ತಿದ್ಯಾ? ಇವ್ರು ಮಾಡಿದ್ದು ಪ್ರಪೋಸ್ ತರ ಇರ್ಲಿಲ್ಲ ಬಾವಾ, ಕ್ವಿಸ್ ಪ್ರೋಗ್ರಾಮ್ ತರ ಇತ್ತು. ಹೀಗೆಲ್ಲ ಪ್ರಪೋಸ್ ಮಾಡಿದ್ರೆ ಹುಡುಗಿ ಒಂದ್ ಸವಾಸನ ಬೇಡ ಅಂತ ಓಡೋಗ್ಬಿಡ್ತಾಳಷ್ಟೇ. ಧ್ರುವ, ಸೀರಿಯಸ್ಲಿ ಇವಳ ಹತ್ರ ಯಾಕೋ ಇಷ್ಟೊಂದು ಹೇಳ್ಸ್ಕೊತಿದ್ಯಾ? ಅದಿತಿ, ಹೇಗ್ ಪ್ರಪೋಸ್ ಮಾಡ್ದ? ಎಲ್ರು ಐ ಲವ್ ಯು ಅಂತ ಹೇಳಿ ಪ್ರಪೋಸ್ ಮಾಡಿದ್ರೆ, ನಿಮ್ ತಮ್ಮ ವಿಲ್ ಯು ಮ್ಯಾರಿ ಮೀ ಅಂತ ಹೇಳಿ ಪ್ರಪೋಸ್ ಮಾಡಿದ್ರು. ಮೊದ್ಲು ಹೇಳ್ಬೇಕಾಗಿರೋದು ಐ ಲವ್ ಯು ಅಂತ ತಾನೆ. ಅಯ್ಯೋ, ಪ್ರೀತಿನೇ ಮಾಡಕ್ ಬರ್ದಿದ್ದೋನು ಸಂಸಾರ ಹೇಗ್ ಮಾಡ್ತಾನೆ? ಯಾರೋ ಅನ್ರೊಮ್ಯಾಂಟಿಕ್ ಫೆಲೋ ಅಂತ ಅನ್ಸಲ್ವಾ? ಈ ಲವ್ ವರ್ಕೌಟ್ ಆಗಲ್ಲ ಬಾವಾ. ಅಗ್ರಜ, ಎಲ್ಲ ಕೆಳಗಡೆ ವೇಟ್ ಮಾಡ್ತಿದ್ದಾರೆ. ಈ ಜನ ಏನ್ ಮಾಡ್ತಿದ್ರ ಇಲ್ಲಿ? ಏನಾದ್ರು ಪ್ರಾಬ್ಲಮಾ? ವಿಕ್ರಾಂತ್, ಸರಿಯಾದ ಟೈಮಿಗೆ ಬಂದೆ ನೋಡು. ಯಾಕೆ ಅಗ್ರಜ, ಏನಾಯ್ತು? ವಿಕ್ರಾಂತ್, ರೊಮ್ಯಾನ್ಸ್ ಅಂತ ಬಂದ್ರೆ ನೀನೇ ಎತ್ತಿದ್ಕೆ. ನಮ್ಮನೆ ನಿನ್ನಷ್ಟು ರೊಮ್ಯಾಂಟಿಕ್ ಅಂತೂ ಯಾರು ಇಲ್ಲ. ಆದ್ರೆ ಧ್ರುವ ಇದನ್ನಲ್ಲ, ನಿನಗೆ ಡೆಡ್ ಅಪೋಸಿಟ್. ಇವನ್ ಲೆವಲ್ಗೆ ಪ್ರಪೋಸ್ ಮಾಡೋದಿಕ್ಕೆ ಅದಿತಿ ಜೊತೆ ರಿಹರ್ಸಲ್ಸ್ ಮಾಡ್ತಿದ್ದ. ಏನೇನೋ ಮಾತಾಡ್ತಿದ್ದಾನೆ, ತುಂಬಾ ನರ್ವಸ್ ಆಗ್ತಿದ್ದಾನೆ ಅಂತ ಅದಿತಿ ಹೇಳ್ತಿದ್ದಾನೆ. ಇವ್ನ್ ಹೀಗೆ ಕೆಟ್ಟದಾಗ ಒಂದ್ ಲವ್ನ ಹೇಳ್ಕೊಂಡ್ರೆ ಆ ಹುಡುಗಿ ನೆಗೆಟಿವ್ ಆಗಿ ಯೋಚನೆ ಮಾಡಿ ಇವನ್ನ ರಿಜೆಕ್ಟ್ ಮಾಡಿ ಮನೆಗೆ ಹೋಗು ಅಂತ ಹೇಳ್ತಾನೆ. ಅಗ್ರಜ, ಹಾಗೆ ನೋಡಿದ್ರೆ ಧ್ರುವ ಮಾತ್ರ ಅಲ್ಲ, ನೀನು ಒಂದ್ ರೇಂಜ್ ಸ್ಲೋನೇನೆ. ನಿಮ್ಮಿಬ್ರು ಕಂಪೇರ್ ಮಾಡಿದ್ರೆ ನಾನು ಆಕ್ಚುಲಿ ಫಾಸ್ಟ್. ಆರ್ತಿ ಅವ್ರು ನೋಡಿ ಸ್ವಲ್ಪ ದಿನದಲ್ಲೇ ಪ್ರಪೋಸ್ ಮಾಡಿದೆ. ನನಗ್ ನೀವಂದ್ರೆ ತುಂಬಾ 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 ಇಷ್ಟ ರೀ. ನಾನ್ ನಿಮ್ನ ಹುಚ್ಚಿನ ತರ ಪ್ರೀತಿ ಮಾಡ್ತೀನಿ ರೀ. ಐ ಲವ್ ಯು ಆರ್ತಿ. ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ಪಟಾಯಿಸ್ಕೊಂಡು ಲವ್ ಅಲ್ಲೇ ಬೆಳೆಸ್ಕೊಂಡ್ಬಿಟ್ಟೆ. ಮದುವೆ ಆಗೋದ್ ಸ್ವಲ್ಪ ಲೇಟ್ ಆಯ್ತಷ್ಟೆ. ನಮ್ದು ಪ್ರಪೋಸ್ ಮಾಡಿದ್ದು ಸ್ವಲ್ಪ ಲೇಟ್ ಆಯ್ತು. ಐ ಲವ್ ಯು, ಐ ಲವ್ ಯು,
ಐ ಲವ್ ಯು ಟು ವೇದಾಂತ್. ನನ್ನ ಮದುವೆ ಆಗ್ತೇನೆ ನಾನು ಹುಡುಗಿ. Yes. ಮದುವೆ ಸ್ವಲ್ಪ ಬೇಗನೆ ಆಯ್ತು. ಏ ಧ್ರುವ, ನೀನೇನ್ ಮಾಡ್ತೀಯಾ? ಪ್ರಪೋಸ್ ಮಾಡದೆ ಹೀಗೆ ಟೈಮ್ ವೇಸ್ಟ್ ಮಾಡ್ತೀಯಾ ಅಥವಾ ಬೇಗ ಮದುವೆಗೆ ಆಗ್ತೀಯ? ಅಗ್ರಜ, ಇವ್ನ್ ನೋಡಿದ್ರೆ ಯಾಕೋ ಬ್ಯಾಚುಲರ್ ಆಗೇ ಇರ್ತಾನೆ ಅನ್ಸುತ್ತೆ, ಬಿಡು. ಧ್ರುವ, ನೀನು ಅವಳ ಪೇಷನ್ಸ್ ನ ತುಂಬಾ ಟೆಸ್ಟ್ ಮಾಡ್ತಿದ್ಯಾ ಅಂತ ನನಗೆ ಅನಿಸ್ತಿದೆ. ಅವಳ ಮನ್ಸು ಬದಲಾಯಿಸಕ್ಕೂ ಮೊದಲು ನೀನ್ ಹೋಗಿ ನಿನ್ ಪ್ರೀತಿನ ಅವಳ ಹತ್ರ ಹೇಳ್ಕೊ, ಅಲ್ವಾ ರೀತಿ? ಹೌದು ಬಾವಾ, ಹುಡುಗರು ಹುಡುಗಿರ್ಗೆ ಇಷ್ಟ ಆಗೋ ತರ ಪ್ರಪೋಸ್ ಮಾಡಿದ್ರೆ ಯಾರು ಇಲ್ಲ ಅಂತ ಹೇಳಲ್ಲ, ಓಕೆ ಅಂತ ಹೇಳ್ತಾರೆ. ಆದ್ರೆ ಧ್ರುವನ್ ತರ ಲೇಟ್ ಆಗಿ ಪ್ರಪೋಸ್ ಮಾಡಿದ್ರೆ ಹುಡುಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡ್ತಾಳೆ. ಪರವಾಗಿಲ್ಲ ಬಿಡು ರೀತಿ, ಮಾತು ಹೇಳ್ದಷ್ಟೇ. ಸರಿ ಸರಿ, ವೈಜಯಂತಿ ಅಮ್ಮ ಬಂದಿದ್ದಾರೆ, ಬಾ ಹೋಲಿ ಸೆಲೆಬ್ರೇಟ್ ಮಾಡೋಣ. ಬರಿ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್, ಏನಾಗಬೇಕಾಗಿತ್ತು? ಅದೇ ಸರ್, ನಾನು ಪ್ರಜ್ವಲ್ ಅಂತ ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಸರ್, ಮಂಜುನಾಥ ಸ್ಟುಡಿಯೋ ಮತ್ತೆ SM ಸ್ಟುಡಿಯೋ ಎರಡು ಒಂದೇನಾ? ಹೌದು ಸರ್. ಸರ್, ಮಾಡರ್ನ್ ಆಗಿರ್ಲಿ ಅಂತ ಶ್ರೀ ಮಂಜುನಾಥ ಸ್ಟುಡಿಯೋನ SM ಸ್ಟುಡಿಯೋ ಅಂತ ಮಾಡಿದೀವಿ. ಇದೊಂದು 25 ವರ್ಷದ ಹಿಂದೆ ನಿಮ್ ಸ್ಟುಡಿಯೋದಲ್ಲಿ ತೆಗೆದಿರೋ ಫೋಟೋ ತರ ಇದೆ. ತಗೊಳ್ಳಿ ನೋಡಿ, ಗೊತ್ತಾಗುತ್ತೆ. ಹೌದು, ಇದು ನಮ್ಮ ಸ್ಟುಡಿಯೋದಲ್ಲೇ ತೆಗ್ದಿರೋ ಫೋಟೋ, ಆದ್ರೆ ನಮ್ಮ ತಂದೆಯವರು ತೆಗ್ದಿರ್ಬೋದು ಅನ್ಸುತ್ತೆ. ಸರ್, ವಿಷಯ ಏನಂತ ಹೇಳಿದ್ರೆ ಇದು ವಸಿಷ್ಠ ಫ್ಯಾಮಿಲಿ ಅವರ ಫೋಟೋ. ಈ ಫೋಟೋದಲ್ಲಿ ಮುಖ ಸುತ್ತಾಗಿರೋ ಲೇಡಿ ಮಿಸ್ ಆಗಿದ್ದಾರೆ. ಸದ್ಯಕ್ಕೆ ಅವರು ಹುಡುಕೋ ಜವಾಬ್ದಾರಿ ನನ್ನ ಪಾಲಿಗೆ ಬಂದಿದೆ. ಅವನು ಹುಡುಕಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಹುಡುಕ್ತಿರೋ ವ್ಯಕ್ತಿ ಮುಖನೇ ಗೊತ್ತಿಲ್ಲ, ಆದ್ರೆ ಹುಡುಕ್ತಾ ಇದ್ವಿ. ಅದರ ಪ್ರೂಫಿಗೆ ಅಂತ ಇದೊಂದು ಫೋಟೋ ಇದೆ, ಆದ್ರೆ ಇದರಲ್ಲಿ ಅವ್ರ ಮುಖನೇ ಇಲ್ಲ. ಸರಿ, ನನ್ನಿಂದ ಏನ್ ನಿರೀಕ್ಷೆ ಮಾಡ್ತಾ ಇದ್ದೀರಿ? ನಿಮ್ ಸ್ಟುಡಿಯೋ ಹುಡುಕಕ್ಕೆ ತುಂಬಾ ಕಷ್ಟ ಇದೆ ಸರ್. ಸರ್, ಈ ಫೋಟೋದ ಇನ್ನೊಂದು ಕಾಪಿ ಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸರ್. ಸಾರಿ ಸರ್, ಇದು ಆಗೋ ಕೆಲಸ ಅಲ್ಲ. ಅಯ್ಯೋ, ಹಾಗೆಲ್ಲ ಹೇಳ್ಬಿಡಿ ಸರ್, ಇದರಿಂದ ತುಂಬಾ ಜನರ ಜೀವನ ಬದಲಾಗುತ್ತೆ. ನೋಡಿ ಸರ್, ನಮ್ಮ ಹತ್ರ ಇದ್ರೆ ತಾನೇ ಕೊಡಕ್ಕಾಗೋದು. ಅಂದ್ರೆ ನಾವೆಲ್ಲ ಹಳೆ ಫೋಟೋಲೆಲ್ಲ ಸ್ಟೋರ್ ಮಾಡಲ್ಲ ಸರ್. ನೀವು ಬೇರೆ 25 ವರ್ಷದ ಹಿಂದಿನ ಫೋಟೋ ಅಂತಿದ್ದೀರಾ, ಅಷ್ಟು ಹಳೆ ನೆಗೆಟಿವ್ ಎಲ್ಲ ಸಿಗೋ ಡೌಟೇ ಸರ್. ಸರ್, ಇದೇ ಫೋಟೋ ಅಂತಲ್ಲ, ವಸಿಷ್ಠ ಫ್ಯಾಮಿಲಿ ಸಂಬಂಧಪಟ್ಟಿರೋ ಯಾವ ಫೋಟೋ ಆದ್ರೂ ಆಗುತ್ತೆ. ಇಲ್ಲ ಸರ್, ಆತರ ಯಾವ್ದು ಸಿಗಲ್ಲ ಅನ್ಸುತ್ತೆ. ಪ್ಲೀಸ್ ಸರ್, ಹಾಗೆಲ್ಲ ಹೇಳ್ಬಿಡಿ ಸರ್. ಯಾವ್ದಕ್ಕೆ ಒಂದ್ಸಲ ಹುಡುಕ್ ನೋಡಿ. ಅದ್ರ ಬಗ್ಗೆ ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ, ಯಾವ್ದಕ್ಕೂ ನಮ್ಮ ತಂದೆಯವ್ರು ಕೇಳಿ ಹೇಳ್ತೀನಿ ಸರ್. ಸರಿ ಸರ್, ಹಾಗೆ ಆಗ್ಬೋದು, ಹಾಗೆ ಮಾಡಿ. ಸರ್, ಒಂದು ನಿಮಿಷ. ಸರ್, ಇದು ನನ್ನ ಫೋನ್ ನಂಬರ್. ಸರ್, ನಿಮ್ಮ ಕಾಲಿಗೆ ನಾನು ವೇಟ್ ಮಾಡ್ತಿರ್ತೀನಿ, ಮಿಸ್ ಮಾಡಬೇಡಿ. ತುಂಬಾ ಹೋಪ್ಸ್ ಇಟ್ಕೋಬೇಡಿ ಸರ್. ಸರ್, ಯಾವುದೇ ಗ್ಯಾರಂಟಿ ಕೊಡಕ್ಕಾಗಲ್ಲ ಸರ್. ನಾನು ಒಬ್ಬನೇ ಅಲ್ಲ ಸರ್, ತಾಯಿನ ಕಳ್ಕೊಂಡಿರೋ ಮಕ್ಕಳು ತುಂಬಾ ಹೋಪ್ಸ್ ಇಟ್ಕೊಂಡಿದ್ದಾರೆ. ಬೈ ಮಿಸ್ ಆಗಿ ಒಂದು ಕಾಪಿ ಸಿಕ್ಕಿದ್ರು ಸಾಕು, ಮಿಸ್ ಆಗಿರೋ ಸಿಕ್ಬಿಡ್ತಾರೆ. ಸರಿ ಸರ್, ನಾನು ವಿಚಾರಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಎಲ್ರು ಬನ್ನಿ, ಇಲ್ಲಿ ಒಂದು ಬಿಗ್ ಅನೌನ್ಸ್ಮೆಂಟ್ ಇದೆ. ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ. ಕಮ್ 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 ಸೌತ್. ಮೊದಲನೇದಾಗಿ ಎಲ್ರಿಗೂ ಹೋಲಿ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷ ನಾವು ಹೋಲಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ, ಬಟ್ ಈ ವರ್ಷ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀವಿ. ಯಾವ ತರ ಡಿಫ್ರೆಂಟ್ ಅಂದ್ರೆ ನೀವೇ ನೋಡ್ಬೋದು. ಹಾ, ಹ್ಯಾಪಿ ಹೋಲಿ. ಅಣುವಣುವಣು ನೀ ಅಮ್ಮ ಅಮ್ಮ.
ಗಳಿಗೆ ನೀ ನೋಡೋ ನೋಟವೆಲ್ಲ ನನ್ನನ್ನೇ ಕೊಲ್ಲೋ ಹಾಗೆ ನೀ ಮೋಡಿ ಮಾಡುವಾಗ ನಾ ಸೋತು ನಿಂತ ಹಾಗೆ ನೀನೆಂತ ಮಾಯಗಾತಿಯೇ ಏನೋ ನನ್ನನ್ನು ನೀನೇ ದೋಚಿಟ್ಟ ಹಾಗೆ ಒಳಗೊಳಗೆ ಲೈಲಾಗೆ ಮಜನು ಆಗೋದೆ ನಾನು ಬೇಜಾನು ಬ್ಯೂಟಿ ನೀ ನಗುವಾಗ ಕೈ ಬೀಸಿ ನಿಂತಾಗ ಏನಾದೆ ನಾನೀಗ ನೀ ಸ್ಮೈಲು ಕೊಟ್ಟಾಗ ಜಲ್ಲಂದಿರೆ ಈಗಳಿಗೆ ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಕುಡುಕಿ ಚೆಲ್ಲುವಂತ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು ಸುಬ್ಬಿ ಸುಬ್ಬಾಲಿ ನಿನ್ನ ಹಾಡಲ್ಲಿ ರಂಗು ರಂಗೋಲಿ ಎದೆ ಕೂಡಲ್ಲಿ ಕುಡುಕಿ ಚೆಲ್ಲುವಂತ ಚೆನ್ನಿಗರಾಯ ಕೈಯ ಹಿಡಿವನು ನಿನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕುಣಿದಾಡುವನು ಏನು ನಗ್ತಿದ್ರಿ? ನಾನು ಬಂದ ತಕ್ಷಣ ಸ್ಟಾಪ್ ಮಾಡಿದ್ರಿ? ಏನಿಲ್ಲ ಅಗ್ರಜ, ನೀನ್ ಹುಡುಗಿಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಒಪ್ಕೊಳ್ಳಿಲ್ಲ ಅಂದ್ರೆ ತಳ್ಳಿ ಸಾಯಿಸ್ಬಿಡು ಅಂತ ಅಂದೆ. ವಿಕ್ರಾಂತ್, ಐ ಕ್ರೇಜಿ. ತಮಾಷೆಗೂ ಹಾಗೆಲ್ಲ ಮಾತಾಡೋಣ. ಬಿಡ್ತು ಓ ಸಾರಿ ಕಣೋ, ಬಿಡ್ತು ಶಾಂತಪ್ಪ ಸಾರಿ, ಬೇಜಾರ್ ಮಾಡ್ಕೊಡ. ಯಾಕೆ ಹುಡುಗಿಗೆ ಪ್ರಪೋಸ್ ಮಾಡೋದಕ್ಕೆ ಧೈರ್ಯ ಸಾಕಾಗ್ಲಿಲ್ವಾ? ಈ ವಿಷಯದಲ್ಲಿ ನಾನು ನೀನಿಬ್ರು ಒಂದೇ ತರ ಬಿಡು, ಇವನ್ ತರ ಅಲ್ಲ. ಇಬ್ಬರಿಗೂ ಸ್ಟಾರ್ಟಿಂಗ್ ಪ್ರಾಬ್ಲಮ್. ನಾನು ಅಮೂಲ್ಯ ಪ್ರಪೋಸ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದೆ.